ಓಂ ಶಾಂತಿ. ಡೇಟ್ ಆಗಿದೆ 19/6/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. त्रिमूर्ति लाइट हाउस का साक्षात्कार. त्रिमूर्तिया लाइट हाउस न साक्षात्कार. ब्राह्मणों को त्रिमूर्ति शिववंशी कहते हो ना. ನಮ್ಮ ತಂದೆ ಶುಭ ಏನಾಗಿದ್ದಾರೆ? ತ್ರಿಮೂರ್ತಿ. ತ್ರಿಮೂರ್ತಿಯ ಮಕ್ಕಳು ನಾವು ಕೂಡ ಏನಾಗಿದ್ದೀವಿ? ತ್ರಿಮೂರ್ತಿ ಶಿವವಂಶಿ ಆಗಿದ್ದೀವಿ ಅಂತ ಬಾಬಾ ಹೇಳ್ತಾರೆ. त्रिमूर्ति बाप के बच्चे स्वयं भी त्रिमूर्ति है. ತ್ರಿಮೂರ್ತಿ ತಂದೆಯ ಮಕ್ಕಳು ಕೂಡ ಸ್ವಯಂ ತ್ರಿಮೂರ್ತಿ ಆಗಿದ್ದಾರೆ. ಬಾಪ್ ಭಿ ತ್ರಿಮೂರ್ತಿ ಹೇ. ಬಾಬಾ ತ್ರಿಮೂರ್ತಿ ಆಗಿದ್ದಾರೆ. जैसे बाप त्रिमूर्ति है वैसे आप भी त्रिमूर्ति हो. ಹೇಗೆ ತಂದೆನೂ ಕೂಡ ತ್ರಿಮೂರ್ತಿ ಆಗಿದ್ದಾರೋ ನಾವು ಕೂಡ ತ್ರಿಮೂರ್ತಿ ಆಗಿದ್ದೀವಿ. 3 प्रकार की बाबा ಹೇಳ್ತಾರೆ. 3 प्रकार की लाइट हाउस साक्षात्कार की आती है. ಬಾಬಾ ಹೇಳ್ತಾರೆ ತ್ರಿಮೂರ್ತಿ. ನಮ್ಮ ತಂದೆ ತ್ರಿಮೂರ್ತಿ, ನಾವು ಕೂಡ ತ್ರಿಮೂರ್ತಿ. ತ್ರಿಮೂರ್ತಿ ಅಂತಂದ್ರೆ ಏನು? ಬ್ರಹ್ಮ, ವಿಷ್ಣು, ಶಂಕರ. ಬ್ರಹ್ಮ ಏನು ಮಾಡ್ತಾರೆ? ರಚಯಿತ, ರಚನೆ ಮಾಡ್ತಾರಲ್ಲ, ಹೊಸ ಸೃಷ್ಟಿಯನ್ನು ರಚನೆ ಮಾಡ್ತಾರೆ. ಬ್ರಹ್ಮ, ವಿಷ್ಣು ಪಾಲನೆ ಮಾಡ್ತಾರೆ. ಸುಂದರವಾದ ಸೃಷ್ಟಿಯನ್ನು ರಚನೆ ಮಾಡಿದ್ದು ಪಾಲನೆ ಮಾಡೋರು ವಿಷ್ಣು. ದುಷ್ಟಶಕ್ತಿಗಳನ್ನು ಸಂಹಾರ ಮಾಡೋರು ಯಾರು? ಶಂಕರ. ಹಾಗೆ ನಾನಾತ್ಮನೂ ಕೂಡ ಏನಾಗಿದ್ದೀನಿ? ತ್ರಿಮೂರ್ತಿ. ಮಾಸ್ಟರ್ ರಚಯಿತ ಆಗಿದ್ದೀನಿ, ನಾನು ಕೂಡ ರಚಯಿತ ಆಗಿದ್ದೀನಿ. ಆಮೇಲೆ ಹೆಂಗೆ ರಚಯಿತ? ನಾನು ಶುದ್ಧ ಸಂಕಲ್ಪಗಳನ್ನು ಮಾಡ್ತೀನಿ. ಸತ್ಯುಗ ರಚನೆ ಮಾಡೋಕ್ಕೆ ನಾನು ಕೂಡ ಸಹಯೋಗಿಯಾಗಿದ್ದೀನಿ. ಅದಕ್ಕೆ ನಾನು ಮಾಸ್ಟರ್ ರಚಯಿತ. ಹಾಗೆ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಸಂಸ್ಕಾರಗಳನ್ನು ಕೂಡ ಏನು ಮಾಡ್ತೀನಿ? ಸಂಹಾರ ಮಾಡ್ತೀನಿ. ಅದಕ್ಕೆ ನಾನು ಶಂಕರ. ಏನೇನು ಒಳ್ಳೆಯ ಸಂಸ್ಕಾರಗಳನ್ನು, ಶುದ್ಧ ಸಂಕಲ್ಪಗಳನ್ನು ರಚನೆ ಮಾಡ್ತಾ ಅವುಗಳನ್ನು ಪಾಲನೆ ಮಾಡ್ಕೊಳ್ತಾ ಹೋಗ್ತೀನಿ. ಅದಕ್ಕಾಗಿ ನಾನು ಕೂಡ ವಿಷ್ಣು. ಅದಕ್ಕಾಗಿ ನಾನು ಏನಾಗಿದ್ದೀನಿ? ತ್ರಿಮೂರ್ತಿ ಆಗಿದ್ದೀನಿ. ಮತ್ತು ಬಾಬಾ ಹೇಳ್ತಾರೆ 3 प्रकार की लाइट हाउस साक्षात्कार की आती है. 3 ಪ್ರಕಾರದ ಲೈಟ್ ಹೌಸ್ ಸಾಕ್ಷಾತ್ಕಾರ ಆಗ್ತದೆ. ವಹ ಮಾಲೂಮ್ ಹೇ ಕೌನ್ ಸಿ ಹೇ? ಅವು ಯಾವುವು ಗೊತ್ತಿದೆಯಾ? जो ब्राह्मणों के 3 प्रकार की लाइट हाउस साक्षात्कार होते रहते हैं. ಬ್ರಾಹ್ಮಣರ 3 ಪ್ರಕಾರದ ಲೈಟ್ ಹೌಸ್ ಸಾಕ್ಷಾತ್ಕಾರ ಆಗ್ತಿರ್ತದೆ. आप लोगों से लाइट का साक्षात्कार होता मालूम पड़ता है. ತಮಗೆ ಲೈಟ್ ಸಾಕ್ಷಾತ್ಕಾರ ಆಗುವುದು ಗೊತ್ತಾಗ್ತಿದೆಯಾ? त्रिमूर्ति वंशी त्रिमूर्ति बच्चों की 3 प्रकार की लाइट हाउस का साक्षात्कार होता है. ತ್ರಿಮೂರ್ತಿ ವಂಶಿಯಾದಂಥ ನಾವು ತ್ರಿಮೂರ್ತಿ ಮಕ್ಕಳ 3 ಪ್ರಕಾರದ ಲೈಟ್ ಹೌಸ್ ಸಾಕ್ಷಾತ್ಕಾರ ಆಗ್ತದೆ ಅಂತಾರೆ ಬಾಬಾ. ವಹ ಕೌನ್ಸಿ ಲೈಟ್ ಹೌಸ್ ಹೇ? ಅದು ಯಾವ ಲೈಟ್ ಹೌಸ್ ಆಗಿದೆ? ಏಕ್ ತೋ ಲೈಟ್ ಕಾ ಸಾಕ್ಷಾತ್ಕಾರ ಹೋತಾ ಹೇ ನಯನೋ ಸೆ. ಒಂದಂತೂ ಕಣ್ಣುಗಳಿಂದ ಪ್ರಕಾಶ ಸಾಕ್ಷಾತ್ಕಾರ ಆಗ್ತದೆ. ಕಣ್ಣುಗಳ ಬಲ್ಬ್ ಅಂತ ಹೇಳ್ತೀವಲ್ಲ, ಇದರಿಂದನೂ ಕೂಡ ಪ್ರಕಾಶ ಸಾಕ್ಷಾತ್ಕಾರ ಆಗ್ತದೆ. ಕೆಹತೆ ಹೇನ ಕಿ ನಯನೋಂ ಕಿ ಜ್ಯೋತಿ. ಹೇಳ್ತಾರೆ ಕಣ್ಣುಗಳಿಂದ ಜ್ಯೋತಿ ಪ್ರಕಾಶ ಹೋಗ್ತದೆ. ನಯನ್ ಸೆ ದಿಖಾಯಿ ಪಡೆಂಗೆ ಜೈಸೆ ನಯನೋ ಮೇ 2 ಬಡೆ ಬಲ್ಬ್ ಜಲ್ ರಹೆ ಹೇ. ಕಣ್ಣುಗಳಿಂದ ದಿಖಾಯಿ ಪಡೆಂಗೆ ಕಾಣಿಸ್ತದೆ ಅಂದರೆ ಕಣ್ಣುಗಳಲ್ಲಿ 2 ಬಲ್ಬ್ ಇದಾವಲ್ಲ, ಕಣ್ಣುಗುಡ್ಡೆ ಇದಾವಲ್ಲ, ಆ ಬಲ್ಬ್ಗಳಿಂದ ಏನಾಗ್ತದೆ? ಪ್ರಕಾಶ ಸಾಕ್ಷಾತ್ಕಾರ ಆಗ್ತದೆ. दूसरी होती है मस्तक की लाइट. ಮಸ್ತಕ್ ಹಣೆಯ ಮಧ್ಯದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ, ಅಲ್ಲಿನೂ ಕೂಡ ಏನಾಗ್ತದೆ? ಪ್ರಕಾಶ ಕಾಣಿಸ್ತದೆ. ತೀಸರಿ ಹೋತಿ ಹೇ ಮಾತೆ ಪರ್ ಲೈಟ್ ಕಾ ಕ್ರೌನ್. ಮೂರನೇದೇನಾಗಿದೆ? ತಲೆ ಮೇಲೆ ಹಗುರತೆಯ ಪ್ರಕಾಶದ ಕಿರೀಟ. ಅಭಿ ಯಹ ಕೋಶಿಶ್ ಕರ್ನಾ ಹೇ ಜೋ ತೀನೋ ಹಿ ಲೈಟ್ ಹೌಸ್ ಕಾ ಸಾಕ್ಷಾತ್ಕಾರ ಹೋ. ಅದಕ್ಕೀಗ ನೀವು ಪ್ರಯತ್ನ ಮಾಡಬೇಕು. ಈ 3 ಪ್ರಕಾರದ ಲೈಟ್ ಹೌಸ್ ಪ್ರಕಾಶ ಏನು ಎಲ್ಲರಿಗೂ ಸಾಕ್ಷಾತ್ಕಾರ ಆಗಬೇಕು ಅಂತಾರೆ ಬಾಬಾ. कोई भी सामने आए तो उनको यह नयन बल्ब दिखाई पड़े.
ಯಾರಾದರೂ ಎದುರುಗಡೆ ಬಂದರೆ ನಮ್ಮ ಕಣ್ಣುಗಳಿಂದ ಏನು ಕಾಣಿಸ್ಬೇಕು, ಅವ್ರಿಗೆ ಪ್ರಕಾಶ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಉನ್ಕೋ ಯಹ ನಯನ್ ಬಲ್ಬ್ ದಿಖಾಯಿ ಪಡೆ, ಜ್ಯೋತಿ ಹಿ ಜ್ಯೋತಿ ದಿಖಾಯಿ ದೆ, ಅವ್ರಿಗೆ ಪ್ರಕಾಶನೇ ಕಾಣಿಸ್ಬೇಕು. ಜೈಸೆ ಅಂಧ್ಯಾರೆ ಮೇ ಸಚ್ಚೆ ಹೀರೆ ಚಮಕ್ತೆ ಹೇನ, ಭಾಳಷ್ಟು ಕತ್ಲಿದ್ದಾಗ ಒಂದೇ ಒಂದು ವಜ್ರ ಏನು ಮಾಡ್ತದೆ, ಪ್ರಕಾಶವಾಗಿ ಹೊಳಿತದಲ್ಲ. ಜೈಸೆ ಸರ್ಚ್ ಲೈಟ್ ಹೋತಿ ಹೇ, ಬಹುತ್ ಫೋರ್ಸ್ ಹೇ ಅವ್ರು ಅಚ್ಚಿ ರೀತಿ ಫೈಲಾತೆ ಹೇ. ಸರ್ಚ್ ಲೈಟ್ ಅಂತ ಹೇಳ್ತೀವಲ್ಲ, ಬಹಳ ಅದೇನು ಕಾಣಿಸ್ತದೆ, ಭಾಳ ಫೋರ್ಸಿಂದ ಪ್ರಕಾಶ ಕಾಣಿಸ್ತದೆ, ಹರಡುತ್ತದೆ ನಾಲ್ಕು ಕಡೆ. ಇಸ್ ರೀತಿ ಸೆ ಮಸ್ತಕ್ಕೆ ಲೈಟ್ಸ್ ಕಾ ಸಾಕ್ಷಾತ್ಕಾರ ಹೋಗ, ಇದೇ ರೀತಿಯಿಂದ ಮಸ್ತಕದಲ್ಲಿ ಹಣೆಯಲ್ಲಿ ಪ್ರಕಾಶ ನಾಲ್ಕು ಕಡೆಗೆ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಅವ್ರ ಮಾಥೆ ಪರ್ ಜೋ ಲೈಟ್ ಕಾ ಕ್ರೌನ್ ಹೇ ವಹ ತೋ ಸಮಜ್ತೆ ಹೋ. ಬಾಬಾ ಹೇಳ್ತಾರೆ, ತಲೆ ಮೇಲೆ ಏನು ಒಂದು ಹಗುರತೆಯ ಪ್ರಕಾಶದ ಕಿರೀಟ ಏನಿದೆಯಲ್ಲ ಅದಂತೂ ಗೊತ್ತಾಗ್ತದೆ. ಐಸೆ ತ್ರಿಮೂರ್ತಿ ಲೈಟ್ಸ್ ಕಾ ಸಾಕ್ಷಾತ್ಕಾರ ಏಕೇಕ್ ಸೆ ಹೋನಾ ಹೇ. ಇಂಥ ಒಂದು ತ್ರಿಮೂರ್ತಿಯ ಪ್ರಕಾಶದ ಸಾಕ್ಷಾತ್ಕಾರ ಒಬ್ಬೊಬ್ಬರಿಂದನೂ ಆಗ್ತಾ ಹೋಗ್ತದೆ. ತಬ್ ಕಹೆಂಗೆ ಯಹ ತೋ ಜೈಸೆ ಫರಿಸ್ತಾ ಹೇ. ಅವಾಗ ಅವ್ರು ಹೇಳ್ತಾರೆ, ಇವ್ರು ಹೆಂಗೆ ಒಂಥರ ಫರಿಸ್ತಾ ಇದ್ದಂಗೆ ಕಾಣಿಸ್ತಾರೆ ಅಂತ. ಸಾಕಾರ ಮೇ ನಯನ್ ಮಸ್ತಕ್ ಔರ್ ಮಾಥೆ ಕೆ ಕ್ರೌನ್ ಕೆ ಸಾಕ್ಷಾತ್ಕಾರ ಸ್ಪಷ್ಟ ಹೋಂಗೆ. ಸಾಕಾರದಲ್ಲಿ ಕಣ್ಣುಗಳಿಂದ, ಮಸ್ತಕ ಮತ್ತು ಮಾಥೆ ಕಿರೀಟ ಮೂರುಗಳಿಂದ ಸಾಕ್ಷಾತ್ಕಾರ ಸ್ಪಷ್ಟ ಆಗ್ತದೆ. ನೈನೋ ತರಫ್ ದೇಖ್ತೆ ದೇಖ್ತೆ ಲೈಟ್ ದೇಖೆಂಗೆ. ನಮ್ಮ ಕಣ್ಣುಗಳನ್ನು ನೋಡ್ತಾ ನೋಡ್ತಾ ಅವರು ಪ್ರಕಾಶವನ್ನು ನೋಡ್ತಾರೆ. ತುಮ್ಹಾರಿ ಲೈಟ್ ಕೋ ದೇಖ್ ದೂಸರೆ ಭೀ ಜೈಸೆ ಲೈಟ್ ಹೋ ಜಾಯಂಗೆ. ನಿಮ್ಮ ಕಣ್ಣುಗಳಲ್ಲಿಯ ಪ್ರಕಾಶ ನೋಡ್ತಾ ನೋಡ್ತಾ ಅವರು ಏನಾಗ್ಬಿಡ್ತಾರೆ, ಹಗುರಾಗ್ಬಿಡ್ತಾರೆ. ಕಿತನಿ ಭೀ ಮನ್ ಸೆ ವಾ ಸ್ಥಿತಿ ಮೇ ಭಾರೀಪನ್ ಹೋ ಲೇಕಿನ್ ಆನೆ ಸೆ ಹಿ ಹಲ್ಕಾ ಹೋ ಜಾಯೆ. ಮನಸ್ಸಲ್ಲಿ ಎಷ್ಟೋ ಭಾರವನ್ನು ಇಟ್ಕೊಂಡು ಬಂದರು, ನಿಮ್ಮನ್ನು ನೋಡಿದ ತಕ್ಷಣ ಅವ್ರು ಏನಾಗ್ಬಿಡ್ತಾರೆ, ಹಗುರತೆಯ ಅನುಭವ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಐಸಿ ಸ್ಟೇಜ್ ಅಬ್ ಪಕಡ್ನಿ ಹೇ. ಬಾಬಾ ಹೇಳ್ತಾರೆ, ಈಗ ಇಂಥ ಸ್ಟೇಜವನ್ನು ನೀವು ಹಿಡಿಬೇಕು ಅಂತಾರೆ ಬಾಬಾ. ಅಂದರೆ ಧಾರಣೆ ಮಾಡ್ಕೊಳ್ಬೇಕು. क्योंकि आप लोगों को देखकर और सभी भी अपनी स्थिति ऐसी करेंगे. ನಿಮ್ಮನ್ನು ನೋಡಿ ಅವರು ತಮ್ಮ ಸ್ಥಿತಿಯನ್ನು ಮಾಡಿಕೊಳ್ಬೇಕು ಅಂತ ಅನ್ನಿಸ್ತದೆ. ಅಭಿಸೆ ಹಿ ಅಪನಾ ಗಾಯನ್ ಸುನೆಂಗೆ. ಈಗಿಂದಲೇ ನಿಮ್ಮ ಗಾಯನ ಶುರು ಆಗ್ತದೆ. ದ್ವಾಪರ ಕಾ ಗಾಯನ್ ಕೋಯಿ ಬಡಿ ಬಾತ್ ನಹಿ ಹೇ. ದ್ವಾಪರದಲ್ಲಿ ನಿಮ್ಮ ಬಗ್ಗೆ ಹಾಡೋದೇನು ದೊಡ್ಡ ಭಾರಿ ಇಲ್ಲ. लेकिन ऐसे साक्षात्कार मूर्त और साक्षात मूर्त बनने से अभी का गायन अपना सुनेंगे. ಆದರೆ ಈ ಒಂದು ಸಾಕ್ಷಾತ್ಕಾರ ಮೂರ್ತ ಆದರೆ, ಯಾವ ಸಾಕ್ಷಾತ್ಕಾರ, ತ್ರಿಕಾಲ ಮೂರ್ತಿಯ ಸಾಕ್ಷಾತ್ಕಾರ ಆಯಿತು ಅಂತಂದರೆ, ಸಾಕ್ಷಾತ್ಕಾರ ಮೂರ್ತ ಆಗೋದ್ರಿಂದ ಈಗೇನೆ ನಿಮ್ಮದು ಗಾಯನ ಶುರು ಆಗ್ತದೆ. ಆಪ್ಗೆ ಆಗೆ ಆನೆ ಸೆ ಲೈಟ್ ಹಿ ಲೈಟ್ ದೇಖ್ನೆ ಮೇ ಆಯೆ. ನಿಮ್ಮ ಎದುರುಗಡೆ ಬಂದ ತಕ್ಷಣ ಅವ್ರಿಗೆ ಪ್ರಕಾಶ ಅನ್ನಿಸ್ಬೇಕು. ಐಸೆ ಹೋನಾ ಹೇ, ಹೀಗಾಗಬೇಕಾಗಿದೆ. ಮಧುಬನ್ ಹಿ ಲೈಟ್ ಕಾ ಘರ್ ಹೋ ಜಾಯೇಗಾ. ಮಧುಬನ್ ಏನಾಗ್ಬಿಡ್ತದೆ, ಪ್ರಕಾಶದ ಮನೆ ಆಗಿಬಿಡ್ತದೆ. ಯಹ ದೀವೆ ಆದಿ ದೇಖ್ತೆ ಭೀ ಜೈಸೆ ಕಿ ನಹಿ ದೇಖೆಂಗೆ. जैसे वतन में लाइट ही लाइट देखने में आती है, वैसे यह स्थूल वतन लाइट का हाउस हो जाएगा. ಬಾಬಾ ಹೇಳ್ತಾರೆ, ಮಧುಬನ ಹೆಂಗಾಗ್ತದೆ ಅಂತಂದರೆ, ಸೂಕ್ಷ್ಮತನ ಎಷ್ಟು ಏನು ಒಂಥರ ಪ್ರಕಾಶವಾಗಿರ್ತದೋ ಹಾಗೆಯೇ ಮಧುಬನನು ಕಾಣಿಸ್ತದೆ ಅಂತಾರೆ ಬಾಬಾ. ಲೈಟ್ ಕಾ ಹೌಸ್ ಹೋ ಜಾಯೇಗಾ. ಇದು ಪ್ರಕಾಶತೆಯ ಮನೆ ಆಗಿಬಿಡ್ತದೆ. जब आप चैतन्य लाइट हाउस हो जाएंगे तो फिर यह मधुबन भी लाइट हाउस हो जाएगा. ನೀವು ಹೇಗೆ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರೋ, ಮಧುವನ್ನು ಕೂಡ ಏನಾಗ್ಬಿಡ್ತದೆ, ಲೈಟ್ ಹೌಸ್ ಆಗ್ತದೆ. ಅಭಿ ಯಹ ಲಾಸ್ಟ್ ಪಢಾಯಿ ಕಿ ಲಾಸ್ಟ್ ಸಬ್ಜೆಕ್ಟ್ ಹೇ ಪ್ರಾಕ್ಟಿಕಲ್ ಮೇ. ಇದು ಲಾಸ್ಟ್ ಅಭ್ಯಾಸ ಅಂತ ಹೇಳ್ತಾರೆ ಬಾಬಾ. ಪ್ರಾಕ್ಟಿಕಲ್ನಲ್ಲಿ ಥಿಯರಿ ಕಾ ಕೋರ್ಸ್ ಸಮಾಪ್ತ ಹುವಾ. ಥಿಯರಿ ಕೋರ್ಸ್ ಮುಗೀತು. ಪ್ರಾಕ್ಟಿಕಲ್ ಕೋರ್ಸ್ ಕಿ ಲಾಸ್ಟ್ ಸಬ್ಜೆಕ್ಟ್ ಹೇ. ಇದೇನಾಗಿದೆ, ಫರಿಸ್ತೆ ಆಗೋದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ದು ಕೊನೆಯ ವಿಷಯ ಆಗಿದೆ ಅಂತಾರೆ ಬಾಬಾ. इस लास्ट सब्जेक्ट में बहुत फास्ट पुरुषार्थ करना पड़ेगा. ಈ ಲಾಸ್ಟ್ ವಿಷಯದಲ್ಲಿ ಬಹಳಷ್ಟು ಫಾಸ್ಟ್ ಪುರುಷಾರ್ಥ ಮಾಡಬೇಕಾಗ್ತದೆ. ಇಸಿ ಸ್ಟೇಜ್ ಕೆ ಲಿಯೇ ಹಿ ಗಾಯನ್ ಹೇ. ಈ ಸ್ಥಿತಿಯ
ಈ ಸ್ಥಿತಿಗೇನೆ ನಿಮ್ಮದು ಗಾಯನ ಆಗ್ತದೆ. ಬಾಪ್ ದಾದಾ ಸೆ ಕಬ್ ವಿದಾಯಿ ನಹಿ ಹೋತಿ ಹೈ, ಬಾಪ್ ದಾದಾ ಸೆ ಕಬ್ ವಿದಾಯಿ ನಹಿ ಹೋತಿ ಹೈ. ಬಾಪ್ ದಾದಾರಿಂದ ಯಾವಾಗ ವಿದಾಯಿ ಆಗೋದಿಲ್ಲ. ಮಾಯಾ ಸೆ ವಿದಾಯಿ ಹೋತಿ ಹೈ, ಬಾಪ್ ದಾದಾ ಸೆ ತೋ ಮಿಲನ್ ಹೋತಾ ಹೈ. ವಿದಾಯಿ ಬಾಬಾನಿಂದ ಆಗೋದಿಲ್ಲ, ಮಾಯೆಯಿಂದ ವಿದಾಯಿ ಆಗ್ತದೆ. ಬಾಬಾನ ಜೊತೆ ಏನಾಗ್ತದೆ, ಮಿಲನ್ ಆಗ್ತದೆ. ಯಹ ಥೋಡೆ ಸಮಯ ಕಾ ಮಿಲನ್ ಸದಾ ಕಾ ಮಿಲನ್ ಕರ್ನೆ ಕೆ ನಿಮಿತ್ತ ಬನ್ ಜಾತಾ ಹೈ. ಈ ಸ್ವಲ್ಪ ಸಮಯದಲ್ಲಿ ಮಿಲನ ಆಗೋದು ಆಗ್ತಿರಲ್ಲ, ಇದು ಸದಾ ಮಿಲನ್ ಮಾಡ್ತಕ್ಕಂಥದ್ದಕ್ಕೆ ನಿಮಿತ್ತ ಆಗ್ತೀರಾ. ಬಾಪ್ ಕೆ ಸಾಥ್ ಗುಣ और ಕರ್ತವ್ಯ ಮಿಲ್ನಾ ಯಹಿ ಮಿಲನ್ ಹೈ. ತಂದೆ ಜೊತೆಗೆ ಗುಣ ಮತ್ತು ಕರ್ತವ್ಯ ಮಿಲ್ನಾ ಸೇರೋದಕ್ಕೆ ಮಿಲನ್ ಅಂತ ಹೇಳ್ತಾರೆ. ಯಹಿ ಪ್ರಯತ್ನ ಸದೈವ್ ಕರ್ತೆ ರಹನಾ ಹೈ. ಇದೇ ಪ್ರಯತ್ನವನ್ನು ಸದಾ ಮಾಡ್ತಾ ಇರಿ. ಅಚ್ಚಾ, ಸಂಕಲ್ಪೋं को ಬ್ರೇಕ್ लगाने का ಮುಖ್ಯ ಸಾಧನ ಕೌನ್ ಸಾ ಹೈ. ಸಂಕಲ್ಪಗಳಿಗೆ ಬ್ರೇಕ್ ಹಾಕಬೇಕು ಅಂತಂದರೆ ಮುಖ್ಯ ಸಾಧನ ಏನಾಗಿದೆ? ಮಾಲೂಮ್ ಹೇ, ಗೊತ್ತಿದೆಯಾ? जो भी कार्य करते हो तो करने के पहले सोच कर फिर कार्य शुरू करो. ಏನೇ ಕಾರ್ಯ ಮಾಡಬೇಕು ಅಂತಂದರೆ ಮೊದಲು ವಿಚಾರ ಮಾಡಿ ಆಮೇಲೆ ಶುರು ಮಾಡಿ. जो कार्य करने जा रहा हूँ वह बाप दादा का कार्य है. ಹೀಗೆ ನಾನು ಮಾಡ್ತಾ ಇದ್ದೀನಿ ಈ ಕರ್ಮ, ಈ ಕಾರ್ಯ, ಇದು ಬಾಪ್ ದಾದನ ಕಾರ್ಯ ಅಂತ ತಿಳ್ಕೊಂಡು ಮಾಡಿ. ಮೈ ನಿಮಿತ್ತ ಹೂँ, ನಾನು ನಿಮಿತ್ತ ಆಗಿದ್ದೀನಿ. जब कार्य समाप्त करते हो तो जैसे यज्ञ रचा जाता है तो समाप्ति समय आहुति दी जाती है. जब कार्य समाप्त करते हो, ಯಾವಾಗ ಕಾರ್ಯವನ್ನು ಸಮಾಪ್ತಿ ಮಾಡ್ತಿರೋ, तो जैसे यज्ञ रचा जाता है. ಬಾಬಾ ಹೇಳ್ತಾರೆ, ತೋ ಜೈಸೆ ಯಜ್ಞ ರಚಾ ಜಾತಾ ಹೈ, ಯಜ್ಞವನ್ನು ರಚನೆ ಮಾಡ್ತಾರಲ್ಲ, ತೋ ಸಮಾಪ್ತಿ ಸಮಯ ಆಹುತಿ ದಿ ಜಾತಿ ಹೈ. ಆ ಯಜ್ಞ ರಚನೆ ಮಾಡ್ತಾರಲ್ಲ, ಸಮಾಪ್ತಿ ಮಾಡೋ ಮುಂದೆ ಏನು ಮಾಡ್ತಾರೆ, ಆಹುತಿ ಮಾಡ್ತಾರೆ ಏನಾದರೂ. ಇಸಿ ರೀತಿ ಜೋ ಕರ್ತವ್ಯ ಕಿಯಾ ಅವ್ರ ಜೋ ಪರಿಣಾಮ ನಿಕ್ಲಾ, ಇದೇ ರೀತಿ ಕರ್ತವ್ಯ ಮಾಡಿದ್ರೆ ಪರಿಣಾಮ ಸಿಗ್ತದೆ. ವಹ ಬಾಪ್ ಕೋ ಸಮರ್ಪಣ ಸ್ವಾಹ ಕರ್ ದಿಯಾ ಫಿರ್ ಕೊಯ್ ಸಂಕಲ್ಪ ನಹಿ. ಎಲ್ಲವನ್ನ ತಂದೆಗೆ ಸಮರ್ಪಣ ಸ್ವಾಹ ಮಾಡಿದ ಕೂಡಲೇ ಬಾಬಾ ಹೇಳ್ತಾರೆ ಯಾವುದೇ ಸಂಕಲ್ಪ ಇರುವುದಿಲ್ಲ. ನಿಮಿತ್ತ ಬನ್ ಕಾರ್ಯ ಕಿಯಾ ಅವ್ರ ಜಬ್ ಕಾರ್ಯ ಸಮಾಪ್ತ ಹುವಾ ತೋ ಸ್ವಾಹ ಕಿಯಾ. ನಾನು ನಿಮಿತ್ತ ಆಗಿ ಕಾರ್ಯ ಮಾಡ್ತೀನಿ, ಏನು ಕಾರ್ಯ ಮಾಡ್ತೀನೋ ಅಲ್ಲೇ ಅದನ್ನು ಏನು ಮಾಡಿಬಿಡೋದು, ಸ್ವಾಹ ಮಾಡೋದು ಅಂತ ಹೇಳ್ತಾರೆ ಬಾಬಾ. ಫಿರ್ ಸಂಕಲ್ಪ ಕ್ಯಾ ಚಲೇಗಾ, ಆಮೇಲೆ ಏನು ಸಂಕಲ್ಪ ನಡೀತದೆ. ಜೈಸೆ ಆಗ್ ಮೇ ಚೀಸ್ ಡಾಲಿ ಜಾತಿ ಹೈ ತೋ ಫಿರ್ ನಾಮ್ ನಿಶಾನ್ ನಹಿ ರೇತಾ. ಹೇಗೆ ಬೆಂಕಿನಲ್ಲಿ ವಸ್ತುಗಳನ್ನು ಹಾಕಿದಾಗ ಅದು ಏನು ಮಾಡಿಬಿಡ್ತದೆ, ಸುಟ್ಟು ಬೇರೆಯೇ ಆಕಾರಕ್ಕೆ ಬರುತ್ತೆ, ಅದರ ಹೆಸರೇ ಇರೋದಿಲ್ಲಲ್ಲ, ಹಾಗೆ ಅಂತಾರೆ ಬಾಬಾ. ವೈಸೆ ಹರ್ ಚೀಸ್ ಕಿ ಸಮಾಪ್ತಿ ಮೇ ಸಂಪೂರ್ಣ ಸ್ವಾಹ ಕರ್ನಾ ಹೈ. ಯಾವುದೇ ವಸ್ತು, ಕಾರ್ಯ, ಮಾತು ಏನಾದರೂ ಇದ್ದರೆ ಅದನ್ನು ಏನು ಮಾಡಿಬಿಡಬೇಕು, ಸಂಪೂರ್ಣವಾಗಿ ಸ್ವಾಹ ಮಾಡಿಬಿಡಬೇಕು, ಸಮಾಪ್ತಿ ಆಗಿಬಿಡ್ತದೆ. ಫಿರ್ ಆಪ್ಕಿ ಜಿಮ್ಮೆವಾರಿ ನಹಿ, ಮುಂದಿನ ಜಿಮ್ಮೆವಾರಿ ನಿಮ್ದಲ್ಲ. ಜಿಸ್ಕೆ ಅರ್ಪಣ್ ಹುಯೆ ಫಿರ್ ಜಿಮ್ಮೆವಾರ್ ವಹ ಹೋ ಜಾತೆ ಹೇ. ಏನನ್ನು ಅರ್ಪಣೆ ಮಾಡ್ತೀವೋ ಅದರ ಜವಾಬ್ದಾರಿ ಯಾರಾಗ್ತಾರೆ, ಬಾಬಾ ಆಗ್ತಾರೆ. ಫಿರ್ ಸಂಕಲ್ಪ ಕಾಹೆ ಕಾ, ವಿಚಾರ ಯಾಕೆ. जैसे घर में कोई बड़ा होता है तो जो भी काम किया जाता है तो बड़े को सुनाकर खाली हो जाएंगे. ಹೇಗೆ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ, ಅವ್ರು ಇದ್ದಾಗ ನಾವೇನು ಮಾಡ್ತೀವಿ, ಏನಾದರೂ ಕಾರ್ಯ ಮಾಡಿ ಅವ್ರಿಗೆ ಹೇಳಿ ಇಷ್ಟ ಆಯಿತು ಅಂತ ಹೇಳಿ ಏನು ಮಾಡಿಬಿಡ್ತೀವಿ, ನಾವು ಖಾಲಿ ಆಗಿಬಿಡ್ತೀವಿ. ವೈಸೆ ಹಿ ಜೋ ಕಾರ್ಯ ಕಿಯಾ ಸಮಾಚಾರ ದಿಯಾ ಬಸ್. ಹಾಗೆಯೇ ಏನಾದರೂ ಕಾರ್ಯ ಮಾಡಿದರೆ ಸಮಾಚಾರ ಕೊಟ್ಟು ಮುಗಿದ್ಬಿಡ್ತದೆ ಅಂತಾರೆ ಬಾಬಾ. ಅವ್ಯಕ್ತ ರೂಪಕ್ಕೋ ಸಾಮನೆ ರಖ್ ಯಹ ಕರ್ಕೆ ದೇಖೋ. ಅವ್ಯಕ್ತ ರೂಪವನ್ನು ಎದುರುಗಡೆ ಇಟ್ಕೊಂಡು ಇದನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಬಾಬಾ. जितना जो सहयोगी बनता है उनको एक्स्ट्रा सहयोग देना पड़ता है. ಯಾರು ಎಷ್ಟು ಸಹಯೋಗಿ ಆಗ್ತಿರೋ ನಿಮಗೆ ಎಕ್ಸ್ಟ್ರಾ ಸಹಯೋಗ ಕೊಡ್ತಾರೆ ಬಾಬಾ. जैसे अपनी आत्मा की उन्नति के लिए सोचते हैं, इस रीति शुद्ध भावना, शुभ चिंतक और शुभ चिंतन के रूप में एक्स्ट्रा मदद दोनों रूप से किसी भी आत्मा को विशेष सहयोग दे सकते हो. ಅದಕ್ಕೆ ಬಾಬಾ ಹೇಳ್ತಾರೆ, ತಾವು ಕೂಡ
ತಾವು ಕೂಡ ತಾವು ಆತ್ಮನ ಉನ್ನತಿಗಾಗಿ ವಿಚಾರ ಮಾಡ್ತೀರಿ ಅಂತಂದರೆ ಇದೇ ರೀತಿ ನೀವು ಶುದ್ಧ ಭಾವನೆ, ಶುಭ ಚಿಂತಕ, ಶುಭ ಚಿಂತನ ರೂಪದಲ್ಲಿ ಎಕ್ಸ್ಟ್ರಾ ಸಹಾಯ ಮಾಡಿ ಎರಡೂ ರೂಪಗಳಿಂದ ಯಾವುದೇ ಆತ್ಮನಿಗೆ ವಿಶೇಷವಾದ ಸಹಯೋಗವನ್ನು ಕೊಡ್ತೀರಾ. ದೇನಾ ಚಾಹಿಯೇ, ಸಹಯೋಗ ಕೊಡ್ತಾ ಹೋಗಬೇಕು. इससे बहुत ಮದದ್ ಮಿಲ್ತಿ ಹೈ. ಈ ರೀತಿ ನೀವು ಸಹಯೋಗ ಕೊಡ್ತಾ ಹೋದರೆ ನಿಮಗೇನು ಸಿಗ್ತದೆ? ಸಹಾಯ ಸಿಗ್ತದೆ. जैसे कोई गरीब को अचानक बिगर मेहनत प्राप्ति हो जाती है, उस रीति जिस भी आत्मा के प्रति एक्स्ट्रा सहयोग दिया जाता है वह आत्मा भी महसूस करती है हमको विशेष मदद मिली है. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಯಾರಾದರೂ ಬಡವರಿದ್ದರೆ ಅಚಾನಕ್ ಬಿಗರ್ ಮೆಹನತ್, ಯಾವುದೇ ಪರಿಶ್ರಮ ಇಲ್ಲದೆ ಅವ್ರಿಗೆ ಪ್ರಾಪ್ತಿ ಆಯಿತು ಅಂತಂದರೆ, ಅದೇ ರೀತಿಯಾಗಿ ಆತ್ಮಗೆ ಪ್ರತಿ ಆತ್ಮನ ಪ್ರತಿ ಎಕ್ಸ್ಟ್ರಾ ಸಹಯೋಗ ಕೊಡಬೇಕಾಗ್ತದೆ. ಆವಾಗ ಆತ್ಮ ಅನುಭವ ಮಾಡ್ತದೆ, ನನಗೆ ವಿಶೇಷ ಸಹಾಯ ಸಿಕ್ತು. साकार रूप में भी एक्स्ट्रा कोई आत्मा को सहयोग देने का सबूत करके दिखाया ना. ಸಾಕಾರ ರೂಪದಲ್ಲಿ ಬ್ರಹ್ಮ ಬಾಬಾನು ಕೂಡ ಏನು ಮಾಡಿದ್ರು? ಎಕ್ಸ್ಟ್ರಾ ಆತ್ಮಗಳಿಗೆ ಸಹಯೋಗ ಕೊಟ್ಟು ಸಬೂತ್ ತೋರಿಸಿದ್ರು. ಉಸ್ ಆತ್ಮಕ್ಕೂ ಸ್ವಯಂ ಭಿ ಅನುಭವ ಹುವ, ಆತ್ಮಗಳಿಗೆ ಅನುಭವ ಆಗ್ತಾ ಹೋಗ್ತದೆ. ಸರ್ವಿಸ್ ಕರ್ಕೆ ದಿಖಾನಿಯ, ಇಂಥ ಒಂದು ಸರ್ವಿಸನ್ನು ಮಾಡಿ ತೋರಿಸ್ಬೇಕು. जितना जितना आप सूक्ष्म होते जाएंगे उतना यह सूक्ष्म सर्विस भी बढ़ती जाएगी. ನೀವೆಷ್ಟೆಷ್ಟು ಸೂಕ್ಷ್ಮ ಆಗ್ತಾ ಆಗ್ತಾ ಹೋಗ್ತೀರಾ, ಸೂಕ್ಷ್ಮ ಸರ್ವಿಸ್, ಸೂಕ್ಷ್ಮ ಸೇವೆ ಹೆಚ್ಚಾಗ್ತಾ ಹೋಗ್ತದೆ. स्थूल के साथ सूक्ष्म का प्रभाव जल्दी पड़ता है और सदा काल के लिए. ಸ್ಥೂಲ ಜೊತೆಗೆ ಸೂಕ್ಷ್ಮ ಪ್ರಭಾವನೂ ಇತ್ತು ಅಂದರೆ ಪ್ರಭಾವ ಜಲ್ದಿ ಪಡ್ತಾ ಹೈ. ಸ್ಥೂಲ್ ಕೆ ಸಾಥ್ ಸೂಕ್ಷ್ಮ ಸೇವೆನೂ ಇತ್ತಂದರೆ ಪ್ರಭಾವ ಬೇಗ ಆಗ್ತದೆ, ಅದು ಸದಾ ಕಾಲಕ್ಕಾಗಿ ಇರ್ತದೆ. ಬಾಪ್ ದಾದಾ ಭಿ ವಿಶೇಷ ಸಹಯೋಗ ದೇತೆ ಹೇ, ಎಕ್ಸ್ಟ್ರಾ ಮದದ್ ಕಾ ಅನುಭವ ಹೋಗ. ಬಾಪ್ ದಾದಾನು ವಿಶೇಷ ಸಹಯೋಗ ಕೊಡ್ತಾರೆ, ಎಕ್ಸ್ಟ್ರಾ ಸಹಾಯದ ಅನುಭವ ಆಗ್ತದೆ. ಮೆಹನತ್ ಕಮ್ ಪ್ರಾಪ್ತಿ ಅಧಿಕ್, ಸ್ವಲ್ಪ ಮೆಹನತ್ ಮಾಡಿ ಪ್ರಾಪ್ತಿ ಹೆಚ್ಚಾಗ್ತದೆ. ಅಚ್ಚಾ, बाप दादा बच्चों से जितना अविनाशी स्नेह करते हैं उतना बच्चे अविनाशी स्नेह रखते हैं. ಬಾಪ್ ದಾದಾ ಮಕ್ಕಳಿಂದ ಎಷ್ಟು ಅವಿನಾಶಿ ಸ್ನೇಹ ಮಾಡ್ತಾರೋ ಅಷ್ಟು ಅವಿನಾಶಿ ಸ್ನೇಹ ಇಟ್ಕೊಳ್ತಾರೆ. ಯಹ ಅವಿನಾಶಿ ಸ್ನೇಹ ಯಹಿ ಏಕ್ ಧಾಗಾ ಹೈ. ಈ ಅವಿನಾಶಿ ಸ್ನೇಹ ಒಂದು ಧಾಗ ಇದೆ, ಜೋ 21 ಜನ್ಮೋಂ ಕೆ ಬಂಧನ್ ಕೋ ಜೋಡ್ತಾ ಹೈ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಅವಿನಾಶಿ ಸೂಕ್ಷ್ಮ ಸಂಬಂಧ ಏನು ಮಾಡ್ತದೆ ಅಂತಂದರೆ 21 ಜನ್ಮದ ಬಂಧನ ಜೋಡಿಸ್ತದೆ. ಸೋಭಿ ಅಟೂಟ ಸ್ನೇಹ, ಅದು ಅಟೂಟ ಸ್ನೇಹ. ಜಿತನಾ, ಬಾಬಾ ಹೇಳ್ತಾರೆ, ಜಿತನಾ ಪಕ್ಕಾ ಧಾಗಾ ಹೋತಾ ಹೈ ಉತನಾ ಹಿ ಜ್ಯಾದಾ ಸಮಯ ಚಲ್ತಾ ಹೈ. ಎಷ್ಟು ದಾರ ಪಕ್ಕಾ ಇರ್ತದೋ ಅಷ್ಟು ಭಾಳಷ್ಟು ದಿವಸ ಇರ್ತದೆ. ಯಹ ಸಂಗಮ್ ಕಾ ಸಮಯ 21 ಜನ್ಮೋಂ ಕೋ ಜೋಡ್ತಾ ಹೈ. ಈ ಸಂಗಮ ಯುಗ ದಾರ, ಈ ಸಮಯ 21 ಜನ್ಮದವರೆಗೆ ಜೋಡಿಸ್ತದೆ. ಈ ಸಂಗಮ್ ಕೆ ಯುಗ ಕಾ ಏಕ್ ಏಕ್ ಸಂಕಲ್ಪ, ಏಕ್ ಏಕ್ ಕರ್ಮ 21 ಜನ್ ಕೆ ಬ್ಯಾಂಕ್ ಮೇ ಜಮಾ ಹೋತಾ ಹೈ. ಈ ಸಂಗಮ ಯುಗದ ಒಂದೊಂದು ಸಂಕಲ್ಪ, ಒಂದೊಂದು ಕರ್ಮ 21 ಜನ್ಮದ ಬ್ಯಾಂಕ್ನಲ್ಲಿ ಜಮಾ ಆಗ್ತದೆ. ಇತರ ಅಟೆನ್ಷನ್ ರಖಕರ್ ಫಿರ್ ಸಂಕಲ್ಪ ಭೀ ಕರ್ನ. ಇಷ್ಟೊಂದು ಅಟೆನ್ಷನ್ ಇಟ್ಕೊಂಡು ಸಂಕಲ್ಪ ಮಾಡಬೇಕು. ಜೋ ಕರುಂಗ ವಹ ಜಮಾ ಹೋಗ, ಏನು ಮಾಡ್ತೀನೋ ಅದು ಜಮಾ ಆಗ್ತದೆ. ತೋ ಕಿತನಾ ಜಮಾ ಹೋಗ, ಎಷ್ಟು ಜಮಾ ಆಗ್ತದೆ? ಏಕ್ ಸಂಕಲ್ಪ ಭೀ ವ್ಯರ್ಥ ನ ಹೋ, ಒಂದು ಸಂಕಲ್ಪನೂ ಕೂಡ ವ್ಯರ್ಥ ಆಗಬಾರ್ದು. एक संकल्प भी व्यर्थ हुआ तो जमा कट हो जाता है. ಒಂದೇ ಸಂಕಲ್ಪ ಜಮಾ ಆಗಲಿಲ್ಲ ಅಂದರೆ ಅದು ವ್ಯರ್ಥ ಆಯಿತು ಅಂದರೆ ಕಟ್ ಆಗಿಬಿಡ್ತದೆ. जो जमा जब करना होता है तो एक भी व्यर्थ न हो. जो जमा जब करना होता है. ಬಾಬಾ ಹೇಳ್ತಾರೆ, ಏನು ಜಮಾ ಯಾವಾಗ ಮಾಡಬೇಕಲ್ಲ ಅದನ್ನು ಏಕ್ ಭೀ ವ್ಯರ್ಥ ನಾವು, ಒಂದು ವ್ಯರ್ಥ ಆಗಬಾರ್ದು, ಎಲ್ಲವೂ ಜಮಾ ಆಗಬೇಕು. ಕಿತನಾ ಪುರುಷಾರ್ಥ ಕರ್ನಾ ಹೈ, ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ಸಂಕಲ್ಪ ಭೀ ವ್ಯರ್ಥ ನ ಜಾಯೆ, ಸಂಕಲ್ಪನ ವ್ಯರ್ಥ ಹೋಗಬಾರ್ದು. ಸಮಯ ತೋ ಛೋಡೋ,
ಸಮಯ ವ್ಯರ್ಥ ಅಂತೂ ಬಿಡಿ, ಸಂಕಲ್ಪನ ವ್ಯರ್ಥ ಆಗಬಾರ್ದು. अब पुरुषार्थ इस सीमा पर पहुंच रहा है जैसे पढ़ाई दिन प्रतिदिन ऊंची होती जाती है. तो यह भी ऐसे है, बड़े क्लास में पढ़ रहे हो ना, ಬಾಬಾ ಹೇಳ್ತಾರೆ ಪುರುಷಾರ್ಥದ ಈ ಸೀಮಾ ಇಲ್ಲಿ ಬಂದು ಮುಟ್ಟಿದೆ. ಪಢಾಯಿ ಏನಾಗಬೇಕು, ಪ್ರತಿದಿನ ಏನಾಗಬೇಕು, ಜಾಸ್ತಿ ಆಗ್ತಾ ಹೋಗಬೇಕು. ಬಡೇ ಕ್ಲಾಸಲ್ಲಿ ಓದ್ತಿದ್ದೀರಲ್ಲ ನೀವು, ಅದಕ್ಕೆ ಹೆಚ್ಚು ಓದಬೇಕಾಗ್ತದೆ. ಅಚ್ಛಾ. ಓಂ ಶಾಂತಿ.